ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನವರಾತ್ರಿಯ 5ನೇ ದಿನ ಅಂದರೆ ಸ್ಕಂದಮಾತಾ ದೇವಿಯ ದಿನ. ಈ ದಿನದ ಶ್ರೇಷ್ಠ ಬಣ್ಣ ಬಂದ್ಬಿಟ್ಟು ಬಿಳಿ ಬಣ್ಣ. ಹಾಗಾಗಿ ನಾವೆಲ್ಲರೂ ಬಿಳಿ ಉಡುಪುಗಳನ್ನೇ ಧರಿಸ್ಕೊಂಡು ಪೂಜೆಗೆ ಹೊರಟ್ವಿ. ಇವತ್ತು ನಾವು ಹೇಗೆ ಪೂಜೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿದ್ದೀನಿ. ಮೊದಲಿಗೆ ನಾವು ಒಂದು ತಮ್ಮಿಗೆ ನೀರು ತೊಗೊಂಡೋಗಿರ್ತೀವಲ್ಲ, ಅದನ್ನು ಮರಕ್ಕೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ವಿಭೂತಿ ಹಚ್ಚಿ ಅರಿಶಿನ ಕುಂಕುಮನೆಲ್ಲ ಹಚ್ಚಿದ ನಂತರ ಬನ್ನಿ ಮರಕ್ಕೆ ಒಂದು ಸುತ್ತ ಅರಿಶಿನ ದಾರವನ್ನು ಕಟ್ಟಿ ಹೂನೆಲ್ಲ ಏರಿಸ್ಬಿಟ್ಟು ಮತ್ತು ಕಂಕಣ ಕಟ್ಟಿರ್ತೀವಲ್ಲ ಅದನ್ನು ಸಹ ಕಟ್ಬಿಟ್ಟು ನಾವು ಗೆಜ್ಜೆ ವಸ್ತ್ರ ಹಾಕ್ತೀವಿ. ಬನ್ನಿ ಮರಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಬಿಟ್ಟು ಪೂಜೆ ಮಾಡ್ತೀವಿ. ಈ ದಿನ ಪಠಿಸ್ಬೇಕಾಗಿರೋ ಮಂತ್ರ ಬಂದ್ಬಿಟ್ಟು ಓಂ ಹೀಂ ಶ್ರೀಂ ಸ್ಕಂದಮಾತೆಯೇ ದುರ್ಗಯೇ ನಮಃ. ಇದನ್ನು ನಾವು 108 ಬಾರಿ ಪಠಿಸ್ಬೇಕಾಗುತ್ತೆ. ಹಾಗೆ ಪೂಜೆ ಮಾಡುವಾಗ ಯಾವ ಮಂತ್ರ ಹೇಳಬೇಕು ಅಂತ ಅಂದರೆ, ಸಿಂಹಾಸನಗತ ನಿತ್ಯಂ ಪದ್ಮಾಚಿತ ಕರದ್ವಯ ಶುಭದಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ ಯಾ ದೇವಿ ಸರ್ವಭೂತೇಶು ಮಾ ಸ್ಕಂದಮಾತಾ ರೂಪೇಣ ಸ್ಥಿರಸ್ಥಿತ ನಮಸ್ತಸ್ಥೈ 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 ನಮೋ ನಮಃ. ಈ ಮಂತ್ರವನ್ನು ಹೇಳ್ಕೊತ ಪೂಜೆ ಮಾಡಬೇಕು. ಮತ್ತು ನಾವು ನೈವೇದ್ಯಕ್ಕಂತ ತಂದಿರೋ ಅವಲಕ್ಕಿ, ಬೆಲ್ಲ ಮತ್ತು ಕಡಲೆ ಸಕ್ಕರೆ ಕೂಡ ಎರಡನ್ನೂ ದೇವರಿಗೆ ಅಂತ ಅರ್ಪಿಸ್ತೀವಿ. ನಂತರ ಕಡ್ಡಿ ಕರ್ಪೂರನೆಲ್ಲ ಬೆಳಗಿ ಪ್ರದಕ್ಷಿಣೆ ಹಾಕ್ತೀವಿ. ನಾವಿಲ್ಲಿ 9 ಪ್ರದಕ್ಷಿಣೆ ಹಾಕ್ತೀವಿ. ಮತ್ತು ನಾವು ಯಾವ ದೇವರಿಗೆ ಎಷ್ಟೆಷ್ಟು ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಅಂತ ಹೇಳಿಬಿಟ್ಟು ಇನ್ನೊಂದು ವಿಡಿಯೋನ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಅದು ತುಂಬ ಯೂಸ್ಫುಲ್ ಆಗಿರುತ್ತೆ ಎಲ್ರಿಗೂ ಅಂತ ಅಂದ್ಕೊತೀನಿ. ಸೊ ಇದು ನಾವು ಮಾಡೋ ಪೂಜಾ ಕ್ರಮ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.